ಹಾಯ್ ಫ್ರೆಂಡ್ಸ್, ಈಗ ನೋಡ್ತಾ ಇರೋದು ಬೇಬಿ ಜಾತ್ರೆ, ಬೇಬಿ ಬೆಟ್ಟ ದನಗಳ ಜಾತ್ರೆ. ಸೊ ಈಗ ಇಲ್ಲಿ ತುಂಬ ಒಳ್ಳೊಳ್ಳೆ ಜಾತಿ ಎತ್ತುಗಳಿದ್ದಾವೆ ಇವು. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಹಳ್ಳಿಕಾರ್ ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಅಣ್ಣ ನಿಮ್ಮ ಹೆಸರು? ನಮ್ಮ ಹೆಸರು ಮಗಣ್ಣ ಅಂತ. ಮಗಣ್ಣ. ನಿಮ್ಮ ಹೆಸರು? ಸಂತೋಷ್ ಕುಮಾರ್. ಅಣ್ಣ ಇವು ಎತ್ತು ಎಷ್ಟಲ್ಲವೆ? ಇನ್ನೂ ಅಲ್ಲಾಗಿಲ್ಲ, ಹಾಲಲ್ಲಿ ಕರ. ಇವಣ್ಣ ಇವಕ್ಕೆ ಮೇವೆಲ್ಲ ಏನೇನು ಕೊಡ್ತೀರಾ? ಒಣಹುಲ್ಲು, ಹಾಲು, ರವೆ ಬೂಸ, ರವೆ, ಗೋಧಿ ನುಚ್ಚು ಕೊಡ್ತೀವಿ. ಹಾಲು ಮೊಟ್ಟೆ ಟೈಮಲ್ಲಿ ಹಾಲು ಕೊಟ್ಟು ಮೊಟ್ಟೆ ಕೊಡಲ್ಲ. ಮೊಟ್ಟೆ ಕೊಡಲ್ಲ. ಜಾತ್ರೆ ಟೈಮಲ್ಲಿ ಬೆಣ್ಣೆ ಕೊಡ್ತೀವಿ. ಬೆಣ್ಣೆ ಕೊಡ್ತೀವಿ ಜಾತ್ರೆ ಟೈಮಲ್ಲಿ ಕೊಡಲ್ಲ, ಜಾತ್ರೆ ಟೈಮಲ್ಲಿ ಕೊಡ್ತೀವಿ. ಅಣ್ಣ ಇಲ್ಲಿ ಇವು ಕಾಂಪಿಟೇಷನ್ಗೆ ಬಂದಿರೋದಾ ಅಥವಾ ಸೇಲಾಗಿ ಬಂದಿದ್ದೀರಾ? ಕಾಂಪಿಟೇಷನ್ಗೆ. ಇವರು ASI ಎಲ್ಲೇ ನೀವು? ಮಡಿಕೇರಿಯಲ್ಲಿ. ಪೊಲೀಸಾಗಿನೂ ಎತ್ತು ಸಾಕ್ತಿದ್ದೀರ? ಅಂದರೆ ಈಗ ಇವು ಕ್ರೇಜ್ ಯಾವಾಗಿಂದ ಬಂದಿರೋದು ನಿಮಗೆ? ನಾವು ಸಣ್ಣದ್ರಿಂದ ಸಾಕ್ತಾ ಇದ್ದೀವಿ. ಮೊದಲು ನಮ್ಮ ತಂದೆಯವರು, ಅಂದರೆ ನಿಮ್ಮ ತಂದೆಯವರು ಎಲ್ಲ ಸಾಕ್ತಿದ್ರು. ಸೊ ನೀವು ಒಂದು 8 ವರ್ಷದಿಂದ ನಾವು ಸಾಕ್ತಾ ಇದ್ದೀವಿ. ಈಗ ಅಂದರೆ ಈಗ ನೀವು ಸ್ಟಾರ್ಟ್ ಮಾಡ್ತೀರಾ? ಅಂದರೆ ನಿಮ್ಮ ತಾತ, ಆಮೇಲೆ ನಿಮ್ಮ ತಂದೆಯವರು, ಆಮೇಲೆ ನೀವು ಎಲ್ಲ ಹಳ್ಳಿಕಾರ್ ಜಾತಿ, ಪ್ಯೂರ್ ಹಳ್ಳಿಕಾರ್ ದನಗಳನ್ನ ಸಾಕ್ತಾ ಇದ್ದೀವಿ. ನಮ್ಮಲ್ಲಿ ಸೀಮೆ ಹಸ ಇಟ್ಟಲ್ಲ ಸರ್ ನಾವು. ನಿಮ್ಮ ಹತ್ರ ಸೀಮೆ ಹಸ ಇಲ್ಲ? ಹಳ್ಳಿಕಾರ್ ಮಾತ್ರ ನಾವು. ಬರೀ ನಾಟಿ ಹಸ, ಅಂದರೆ ಹಳ್ಳಿಕಾರ ಹಸುಗಳು ಅಷ್ಟೇ. ಒಳ್ಳೆ ಹಾಲು, ಆರೋಗ್ಯ ಚೆನ್ನಾಗಿದೆ. ಮತ್ತು ಹೋರಿಗಳು ನಮ್ಮಲ್ಲಿ ಹೋರಿ ಹುಟ್ಟಿದ್ರೆ ಕೂಟ, ನಮ್ಮಲ್ಲಿ ಹೋರಿ ಹಳ್ಳಿಕಾರ ಹಸುಗಳು ಸಾಕಿದ್ದೀವಿ. ಹೋರಿ ಹುಟ್ಟಿದ್ರೆ ಕೂಟ ಮಾಡ್ತೀವಿ. ಅಂದರೆ ಎಷ್ಟು ಹಸು ಸಾಕಿದ್ದೀರಾ? 2 ಇದೆ. 2 ಹಸು ಮನೇಲಿ? 2 ಹಸು ಸಾಕಿದ್ರೆ 2 ಹಸು ಇದೆ, ನಾಟಿ ಹಸು. ಅಂದರೆ ಈ ಥರನೇ ಎಲ್ಲರೂ 2 ಹಸು ಸಾಕಿದ್ರೆ ತುಂಬ ಹುಡ್ತವೆ. ಅಭಿವೃದ್ಧಿ ಆಗುತ್ತೆ, ಸಂತತಿ ಉಳಿಯುತ್ತೆ. ಶೋಕಿ ಮಾಡಿಕೊಂಡು ಹಳ್ಳಿಕಾರ ಸಾಕ್ತೀನಿ ಅಂತ ಬಿಲ್ಡಪ್ ಕೊಡೋದಲ್ಲ ಸರ್. ನಾಟಿ ಹಸು ಸಾಕಬೇಕು, ಮನೇಲಿ ಕರು ಹುಟ್ಟಬೇಕು, ಅದ್ರ ಜೊತೆ ಊಟ ಮಾಡಬೇಕು, ಊಟ ಮಾಡಿ ಮಾರಬೇಕು. ಎಲ್ಲ ಗೊಡ್ಡಿ ಕಡಿಕೊಂಡು ಹಸುಗಳನ್ನ ಹೋರಿ ಕೊಡಿಸ್ತಾ ಹೋದ್ರೆ ಈ ಸಂತತಿ ಎಲ್ಲಿ ಉಳಿತಾವೆ ಹೇಳಿ? ಅಂದರೆ ಎಲ್ಲ ನಶಿಸಿ ಹೋಗ್ತದೆ. ನೀವು ಹೇಳೋದು ಎಲ್ಲರ ಮನೇಲಿ ಒಂದೊಂದು ಹಸು ಕಟ್ಟಿದ್ರೆ ಅಭಿವೃದ್ಧಿ ಆಗುತ್ತೆ. ಅವರು ಅದನ್ನ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಒಂದು ಹಸು ಸಾಕ್ಬೇಕು ಎಲ್ಲರೂ. ಸುಮ್ಮನೆ ಶೋಕಿ ದುಡ್ಡದೇ ಅಂದ್ಬಿಟ್ಟು ಶೋಕಿ ಮಾಡ್ಕೊಂಡು ಯಾರೋ ಸಾಕಿದ್ದಾರ ತಂದು ಶೋಕಿ ಮಾಡ್ಕೊಂಡು ಮಾರೋದಲ್ಲ. ಹಳ್ಳಿ ಹಸು ಸಾಕಬೇಕು, ನೆಮ್ಮದಿ ಮನೇಲಿ ಆರೋಗ್ಯನೂ ಚೆನ್ನಾಗಿರ್ತದೆ ಜನಗಳದು. ತಂದೆ ತಾಯಿದಲ್ಲವ ಕರನ್ನು ಒಳ್ಳೆ ಕರ ಆಗ್ತವೆ. ಮನೆಯಲ್ಲಿ ಒಂದು ಹಳ್ಳಿಯ ಸುತ್ತ ಮಡ್ಕೊಂಡ್ಬಿಡ್ತೀವಿ. ವರ್ಷಗಾಲ ಹೋರಿ ಇರ್ತಾವೆ ನಮ್ಮಲ್ಲಿ. ಬರೀ ಜಾತ್ರೆ ಟೈಮು ನಮ್ಮ ಮನೆ ಹತ್ರ ಬಂದು ಹಳ್ಳಿಕಾರ ಉಳಿಸ್ತೀನಿ ಅಂತ ಮಾತ್ರ ಹೇಳೋದಲ್ಲ ಸರ್. ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಕಾರ್ಯರೂಪಕ್ಕೆ ತರಬೇಕಂದ್ರೆ ಎತ್ತು ಸಾಕು, ಬರೀ ಹೋರಿ ಸಾಕೋದಲ್ಲ, ಹಸುಗಳು ಸಾಕಬೇಕು, ಹೋರಿ ಕೊಡ್ಕೋಬೇಕು. ಒಳ್ಳೊಳ್ಳೆ ಕರ ಆಗ್ತವೆ. ಒಂದು ವರ್ಷ ಸಾಕಿದ್ರೆ 1 ಲಕ್ಷ ರೂಪಾಯಿ ಅವೇ ಬರ್ತವೆ ನಮ್ಮ ಕರ. ಅಂದರೆ ಈಗ ಒಂದು ಹಸು ಸಾಕಿದ್ರೆ ಮನೆಗೆ ಹಾಲು ಆಗುತ್ತೆ, ಜೊತೆಗೆ ಕರು ಹುಟ್ರೆ ಅದು ಒಳ್ಳೆ ದುಡ್ಡು ಆಗುತ್ತೆ. ಉಳಿದ ಹಾಲನ್ನ ಹೋರಿಗೆ ಹಾಕೋತೀವಿ. ತಿಂಡಿ ಖರ್ಚು ಕಮ್ಮಿ ಆಗುತ್ತೆ. ನಾವು ತಿಂಡಿ ಜಾಸ್ತಿ ಸಿಕ್ಕಾಪಟ್ಟೆ ಕಟ್ಬೋದು ಅಂತಾರೆ. ಸಿಂಪಲ್ ತಿಂಡಿ ಕೊಟ್ಕೊಂಡು ಹಾಲಕ್ಕೆ ಬಂದು 1 ಲೀಟ್ರ ಅದನ್ನೇ ಇಂಪ್ರೂವ್ ಆಗ್ತವೆ ಹಳ್ಳಿಕಾರ. ಅಂದರೆ ಈಗ ಪ್ರೆಸೆಂಟ್ ನೀವು ASI ಆದರೂ ಹಳ್ಳಿಕಾರೆಲ್ಲ ಉಳಿಸ್ತಿದ್ರಿ, ಬೆಳೆಸ್ತಿದ್ರಿ, ತುಂಬ ಖುಷಿ ಆಯ್ತದೆ ಅದು. ಹಾಗೆ ಇನ್ನೂ ಎಷ್ಟು ಜೊತೆ ಇದ್ದಾವೆ ನಮ್ಮಲ್ಲಿ? ಇದೆ ಇವರು ಮನೆಯಲ್ಲಿ ಒಂದು ಹಸು, ಒಂದು ಕರು ಇದ್ದಾವೆ. ಆಮೇಲೆ ನಿಮ್ಮ ಚಪ್ರದಲ್ಲಿ ಇನ್ನೂ 2 ಪೇರ್ ಇದ್ದಾವೆ. ಇವೇ ಯಾರ್ದು? ಇದು ನಿಮ್ಮದು? ಇವು ಎಷ್ಟಲ್ಲ ಇವು? ಇನ್ನು ಹಾಲಲ್ಲ. ಅಂದರೆ ಇವು ಎತ್ತ ಹಸುನ? ಗಂಡೆತ್ತು. ಅಂದರೆ ಇವಕ್ಕೆಲ್ಲ ಏನೇನು ಮೇವು ಕೊಡ್ತೀರಾ? ನೀವು ಅದೇ ಸರ್, ಒಣಲ್ಲು, ರವೆ ಬೂಸ, ರವೆ, ಗೋಧಿ ನುಚ್ಚು, ಹಾಲು ಹಾಕ್ತೀವಿ. ಹಾಲು ಜಾತ್ರೆ ಟೈಮಲ್ಲಿ ಅಂದರೆ ಹಾಲು ಯಾವಾಗ ಇರ್ತದೆ ನಮ್ಮಲ್ಲಿ ಹೆಚ್ಚಾಗಿದ್ದು ಹಾಲು ಇವಕ್ಕೆ ಹಾಕ್ಬಿಡೋದು. ಇವಕ್ಕೆ ಹಾಕೋದು? ನಾವು ಡೈರಿಗೆ ಹಾಕಲ್ಲ. ಅಂದರೆ ಇವು ಇಲ್ಲಿ ಸೇಲಿಗೆ ಬಂದಿರೋದು ಅಥವಾ ಇದು ಸೇಲ್ಗೂ ಮತ್ತು ಕಾಂಪಿಟೇಷನ್? ಕಾಂಪಿಟೇಷನ್ ಎರಡಕ್ಕೂ. ಸೇಲ್ ಆದರೂ ಸೇಲ್, ಇಲ್ಲ ಅಂದರೆ ಕಾಂಪಿಟೇಷನ್ ಮುಗಿಸ್ಕೋದು. ಅಂದರೆ ಇವಕ್ಕೆ ಬೆಲೆ ಏನು ಹೇಳ್ತಿದ್ದೀರಾ? ಬೆಲೆ ಸರ್ ನಮಗೆ 1,20,000 ಆಗಿವೆ ಅಷ್ಟೇ. ಇವು 1,20,000. ಯಾಕೆ ಕೂಟ ಹಾಕಿದ್ದೀವಿ 120. 120 ಆಗಿ ಈಗ 3,20 ಹೇಳ್ತದೆ ವ್ಯಾಪಾರ. 3,20,000 ಹೇಳ್ತೀವಿ. ಅಂದರೆ ನಾವು 120 ಕೂಟ ಹಾಕಿ ಕಡಿಮೆ ಆಗಿವೆ ಆ ಥರ. ಸರಿ, ಇವೇ ಯಾರ್ದು? ನಿಮ್ಮ ಸರ್, ನಿಮ್ಮ ಹೆಸರೇನು? ಇದು ಮನೆ ಕರು. ಇದು ಅಲ್ಲ, ನಿಮ್ಮ ಹೆಸರೇನು? ಜಲೇಂದ್ರ ಅಂತ. ಇವು ಕರುಗಳು ನೀವು 120 ಕೂಟ ಹಾಕಿರೋದು? ಕೂಟ ಹಾಕಿರೋದು. ಇದು ಮನೆಯದು. ಇದು ಮನೇಲಿ ಹುಟ್ಟಿದ್ದ? ಅದು ಕೂಟ ಹಾಕಿದೆ. ಇದು ಗೋಕ ಜಾತ್ರೆ ತಗೊಂಡಿರೋ. ಗೋಕ ಜಾತ್ರೆಯಲ್ಲಿ. ಅಂದರೆ ಇವು ಈಗ ಎಷ್ಟಕ್ಕೆ ಬೆಲೆ ನಿಂತವೆ? ಬೆಲೆ ಈಗ ನಾವು 1.5 ಲಕ್ಷ ಹೇಳ್ತಾ ಇದ್ದೀವಿ. 1.5 ಲಕ್ಷ. ಮನೆ ಹುಟ್ಟಿದ್ದು ಇದು ಗೋಕ ಜಾತ್ರೆಯಲ್ಲಿ 70,000 ಕೊಡ್ತಾನೆ. 70,000 ತಗೊಂಡು. ಅಂದರೆ ಇವು ಇಲ್ಲಿ ಕಾಂಪಿಟೇಷನ್ಗೆ ಅಥವಾ ಸುಮ್ಮನೆ ಶೋಕಿಗೆ? ಕಾಂಪಿಟೇಷನ್ ಏನಿಲ್ಲ, ಸೇಲ್ಗೆ ಬಂದಾಗ ಸೇಲ್ಗಿಂತ ಹೆಚ್ಚಾಗಿ ಜಾತ್ರೆ ಶೋಕಿ. ಅಂದರೆ ಇವಕ್ಕೆ ಏನೇನು ಮೇವು ಕೊಡ್ತೀರಾ? ಅವಕ್ಕೆ
ಮಾಮೂಲಿ ಸರ್ ಒಣಲು ರವೆ ಬೂಸ ರವೆ ಹಾಲು ಈ ಕಡೆ